ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪಾ. ಈಗ ಮುಖ್ಯಾಂಶಗಳು. ಟ್ರಕ್ ಟರ್ಮಿನಲ್ ನಿರ್ಮಾಣ ವಿಚಾರಕ್ಕೆ ಎಚ್.ಡಿ. ರೇವಣ್ಣ ಕೆಂಡಾಮಂಡಲ. ಡಿಸಿ ಎದುರೇ ಅಧಿಕಾರಿಗೆ ಏಕವಚನದಲ್ಲಿ ವಾಗ್ದಾಳಿ ಮಾಡಿದ ಮಾಜಿ ಸಚಿವರು. ಎಪಿಎಂಸಿ ಆವರಣದಲ್ಲಿ ಸರ್ವರ್ ಸಮಸ್ಯೆಯಿಂದ ಬೆಳಗ್ಗೆ 5 ಗಂಟೆಯಿಂದ ಸಂಜೆವರೆಗೂ ಕಾದು ಕುಳಿತ ರೈತರು. ಉರಿ ಬಿಸಿಲಿನಲ್ಲಿ ಸಾಲುಗಟ್ಟಿ ನಿಂತು ದಲ್ಲಾಳಿಗಳು ರಾಗಿ ಖರೀದಿ ಮಾಡದಂತೆ ರೈತರಿಂದ ಆಕ್ರೋಶ. ಪ್ರವಾಸೋದ್ಯಮ ಇಲಾಖೆಯಿಂದ 1.50 ಕೋಟಿ ರೂಪಾಯಿ ಅನುದಾನದಲ್ಲಿ ಡಾಂಬರೀಕರಣ. ರಸ್ತೆ ಡಾಂಬರೀಕರಣದ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಕೆಎಸ್ ಲಿಂಗೇಶ್ ಹಾಗೂ ಪಲ್ಲವಿ ಸಿಟಿ ರವಿ. ರಾಗಿ ಖರೀದಿ ನೋಂದಣಿಗೆ ಮುಗಿಬಿದ್ದ ರೈತರು. ಮುಂಜಾಗ್ರತಾ ಕ್ರಮ ಕೈಗೊಳ್ಳದ ತಾಲೂಕು ಆಡಳಿತದ ವಿರುದ್ಧ ರೈತರಿಂದ ಆಕ್ರೋಶ. ಮತ್ತು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸಮನ್ವಯದಿಂದ ಕೆಲಸ ಮಾಡಿದಾಗ ಮಾತ್ರ ಗ್ರಾಮಗಳ ಅಭಿವೃದ್ಧಿ ಸಾಧ್ಯ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಾಂತರಾಜ್ ಹೇಳಿಕೆ. ವಾರ್ತೆಗಳ ವಿವರ. ಹಾಸನ ತಾಲೂಕಿನ ಹೇಮಗಂಗೋತ್ರಿ ಸ್ನಾತಕೋತ್ತರ ಕೇಂದ್ರದ ಬಳಿ ಟ್ರಕ್ ಟರ್ಮಿನಲ್ ಕಾಮಗಾರಿ ಮಾಡಲು ಒಪ್ಪಿಗೆ ಕೊಟ್ಟ ಅಧಿಕಾರಿಗಳ ವಿರುದ್ಧ ಜಿಲ್ಲಾಧಿಕಾರಿ ಆರ್ ಗಿರೀಶ್ ಎದುರೇ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಏಕವಚನದಲ್ಲಿ ವಾಗ್ದಾಳಿ ನಡೆಸಿ ಕೆಂಡಾಮಂಡಲವಾದರು. ನಗರದ ಸಮೀಪ ಕೆಂಚಟ್ಟಹಳ್ಳಿ ಬೆಂಗಳೂರು ರಸ್ತೆ ಬಳಿ ಇರುವ ಹೇಮಗಂಗೋತ್ರಿ ಸ್ನಾತಕೋತ್ತರ ಕೇಂದ್ರದ ಬಳಿ ಟ್ರಕ್ ಟರ್ಮಿನಲ್ ನಿರ್ಮಾಣ ವಿರೋಧಿಸಿ ಕಾಲೇಜಿನ ವಿದ್ಯಾರ್ಥಿಗಳು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಕೆಲಸ ನಿಲ್ಲಿಸಿದ್ದಾರೆ. ಆದರೆ ಕಾಮಗಾರಿ ಆರಂಭಿಸಲು ಮುಂದಾದ ಬಗ್ಗೆ ಪ್ರಶ್ನೆ ಮಾಡಲು ಜಿಲ್ಲಾಧಿಕಾರಿ ಕಚೇರಿಗೆ ಬಂದಿದ್ದ ರೇವಣ್ಣನವರು ಜಿಲ್ಲಾಧಿಕಾರಿ ಕಚೇರಿ ಬಳಿ ತಾಲೂಕು ಪಂಚಾಯಿತಿ ಇಒ ಅಧಿಕಾರಿ ಯಶವಂತ್ಗೆ ಏಕವಚನದಲ್ಲಿಯೇ ಹರಿಹಾಯ್ದರು. ನಾನು ತಂದಾಗ್ತೋ ನಿಲ್ಲಿಗೆ ನಿನ್ನ ದನಿಗೆ ಇಂಜೆಕ್ಷನ್ ಕೊಡೋ ನಿನ್ಗೇನು ಗೊತ್ತಿದೆ, ನೀನು ದನ ಕಾಯಕ್ಕೆ ಹೋಗೆಂದು ರೇವಣ್ಣ ಸಿಡಿಮಿಡಿಗೊಂಡರು. ಈ ವೇಳೆ ಡಿಸಿ ಸೂಚನೆಯಂತೆ ಕೆಲಸ ಮಾಡಿರುವುದಾಗಿ ಹೇಳಲು ಹೋದ ಇಒ ಮಾತನ್ನ ಕೇಳಿ ಇದಕ್ಕೆ ಪ್ರತಿಕ್ರಿಯಿಸಿದ ಮಾಜಿ ಸಚಿವರು, ಡಿಸಿ ಮನೆಗೆ ನುಗ್ಗು ಅಂತಾನೆ ನುಗ್ತೀಯಾ ನೀನು? ಪಂಚಾಯಿತಿ ಲೈಸೆನ್ಸ್ ತೆಗೆದುಕೊಳ್ಳದೆ ಯಾವುದೇ ಬಿಲ್ಡಿಂಗ್ ಕೊಡಕ್ಕೆ ನಿನಗೇನು ಅಧಿಕಾರವಿದೆ? ಹೇಗೆ ಅಲ್ಲಿ ಕಟ್ಟಲು ಬಿಟ್ಟೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹೆಣ್ಮಕ್ಳು ಕಾಲೇಜ್ ಇದಾಕಕ್ಕೆ ಬಿಟ್ಟವ್ರು ನಿನ್ನ. ನನ್ನ ಕೈಲಿ ನಿನ್ನೆ ಹೇಳಿದೆ ಡಿಸಿ ನಾನೇನು ಮಾಡಲಿ ಸರ್, ಡಿಸಿ 12 ಸಾವಿರ ನನ್ನ ಪಂಚಾಯತ್ ನಾನು ಲೈಸೆನ್ಸ್ ಕೊಡಬೇಕು ಸರ್, ಲೈಸೆನ್ಸ್ ತಗೊಳ್ದಿಲ್ಲ ಕಟ್ತಾವ್ರು ಇವರು ಅಂತ ಹೇಳಿದ್ರು ನೆನ್ನೆ. ಹಂಗಾರೆ ಯಾವುದೇ ಬಿಲ್ಡಿಂಗ್ ನಿನ್ನ ಪಂಚಾಯತ್ ಸರ್ ಇಲ್ಲಿಂದ ಆದೇಶ ಆದ್ಮೇಲೆ ನಮಗೆ ಸರ್ವೇವರಿಗೆ ಬರ್ತಿದ್ದೀನಿ, ಬೌಂಡ್ರಿ ಫಿಕ್ಸ್ ಮಾಡ್ಕೊಡಿ ಅಂತ ಬರ್ತಿದ್ದೀನಿ. ಅವರು ಬೌಂಡ್ರಿ ಫಿಕ್ಸ್ ಮಾಡ್ಕೊಟ್ಟಿದ್ದಾರೆ ಯಾರು ಸರ್ವೇವರು. ಜಸ್ಟ್ ಅಭಿವೃದ್ಧಿ ಚಟುವಟಿಕೆ ಮಾಡೋಕ್ಕೆ ಅನುಮೋದನೆ ಮಾತ್ರ ನೀಡಿದ್ದೀನಿ, ಬಟ್ ಲೈಸೆನ್ಸ್ ತಗೊಳ್ಳಬೇಕು. ಸರಿ ಒಳಗಡೆ ಏನಾದ್ರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದವರು, ಒಳ್ಳೆ ಕೆಲಸ ಮಾಡಿದರೆ ನನ್ನ ಅಭ್ಯಂತರವಿಲ್ಲ. 2015ರಲ್ಲೇ ಯೂನಿವರ್ಸಿಟಿಗೆ ಅರ್ಜಿ ಹಾಕಲಾಗಿದೆ. ಹೇಮಗಂಗೋತ್ರಿ ಸ್ನಾತಕೋತ್ತರ ಕೇಂದ್ರದ ಬಳಿಯೇ ಮಹಿಳಾ ಹಾಸ್ಟೆಲ್ ಕೂಡವಿದ್ದು ಈ ಭಾಗದಲ್ಲಿ 4 ಹಳ್ಳಿಗಳಿದೆ. ಇಲ್ಲಿ ಬಿಜೆಪಿ ಮುಖಂಡರ ಕಾಲೇಜಿದ್ದು ಹೆಣ್ಣು ಮಕ್ಕಳು ಓಡಾಡುವ ಜಾಗದಲ್ಲಿ ಇಂತಹ ಕಾಮಗಾರಿ ಮಾಡಲು ಅವಕಾಶ ಕೊಟ್ಟವರು ಯಾರೆಂದು ಪ್ರಶ್ನಿಸಿದರು. ಈ ಕಾಮಗಾರಿ ಬೇರೆ ಕಡೆ ಮಾಡಿದರೆ ನಮ್ಮ ವಿರೋಧವೇನಿಲ್ಲ. ಆಲೂರಿನಲ್ಲಿ ಮಾಡುವುದಾಗೆ ಹಿಂದೇನೆ ಹೇಳಿದರು. ಮಾಡಲಿ ನಾವೇನೂ ತಡೆಯುವುದಿಲ್ಲ. ಇನ್ನು ಜಿಲ್ಲಾ ಮಂತ್ರಿಗೆ ಕೇಳಿ ನಂದೇನಾದರೂ ಮದ್ಯದಂಗಡಿ ಇದ್ರೆ ಇವತ್ತೇ ವಜಾ ಮಾಡಲಿ ಎಂದು ಹಾಸನ ನಗರದಲ್ಲಿ ಹೆಚ್ಚಾಗಿರುವ ಮದ್ಯದಂಗಡಿ ಕುರಿತು ವ್ಯಂಗ್ಯವಾಡಿದರು. ಇವತ್ತು ನಿನ್ನೆ ವಂಗೇರಿ ಹತ್ರ ಪಾಪ ಎಣ್ಣೆ ಕುಡಿದು 15 ಕೇಸ್ ಹಿಡ್ಕೊಬಂದವ್ರೆ. 15 ಕೇಸ್ ಹಿಡ್ಕೊಬಂದ್ರೆ ಇವತ್ತು ಕೇಸ್ ಇಲ್ಲ. ಸತ್ತ ಕೆಟ್ಟ ಯಾರ ಅಂಗಡಿಲಿ ಬಂದಿತ್ತು ಮಾಲು ಏನು ಸೀಸ್ ಮಾಡಿದ್ದೀರಾ? ಯಾರು ಆ ಅಂಗಡಿಯಿಂದ ಬಂದನ್ನ ಮಾಲೀಕರನ್ನ ಅರೆಸ್ಟ್ ಮಾಡಿದ್ದೀರಾ? ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಇಲ್ಲಿ ಸರಿ ಡಿಸಿ ಅವ್ರ ಜೊತೆ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಎಚ್.ಪಿ. ಸ್ವರೂಪ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್. ದ್ಯಾವೇಗೌಡ ಇತರರು ಉಪಸ್ಥಿತರಿದ್ದರು. ಸರ್ಕಾರದ ಆದೇಶದಂತೆ ನಗರ ಎಪಿಎಂಸಿ ಆವರಣದಲ್ಲಿ ರಾಗಿ ಖರೀದಿ ಕೇಂದ್ರ ಆರಂಭಿಸಿದ ಹಿನ್ನೆಲೆ ರೈತರು ಬೆಳಗ್ಗೆ 5 ಗಂಟೆಯಿಂದಲೇ ಕಾದು ಕುಳಿತರೂ ಸರ್ವರ್ ಸಮಸ್ಯೆ ಕಂಡು ಬಂದಿದ್ದರಿಂದ ರೈತರು ಉರಿ ಬಿಸಿಲಿನಲ್ಲಿ ಸಾಲುಗಟ್ಟಿ ನಿಲ್ಲಬೇಕಾಯಿತು. ಇದೇ ವೇಳೆ ದಲ್ಲಾಳಿಗಳು ರಾಗಿ ಖರೀದಿ ಮಾಡದಂತೆ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತರು, ನಮ್ಮ ಜಮೀನಿನಲ್ಲಿ ರಾಗಿ ಬೆಳೆದು ಇಲ್ಲಿಗೆ ತರಲಾಗಿದೆ. ರಾಗಿ ಮಾರಾಟ ಮಾಡಲು ರೈತರಿಗೆ ದಿನಾಂಕ ನೀಡಿದ್ದು ಅದರಂತೆ ಸೋಮವಾರದಂದು ಬೆಳಗ್ಗೆ 5 ಗಂಟೆಯಿಂದಲೇ ಎಪಿಎಂಸಿಯ ಬಳಿ ರಾಗಿ ಖರೀದಿ ಕೇಂದ್ರದ ಬಳಿ ಕಾಯುತ್ತಿದ್ದೇವೆ. ಬಾಗಿಲು ತೆಗೆಯಲಾಗಿದ್ದರೂ ಸರ್ವರ್ ಸಮಸ್ಯೆ ಇದೆ ಎಂದು ಹೇಳುತ್ತಿದ್ದಾರೆ ಎಂದರು. ಯಾವುದೇ ಮುಂಜಾಗ್ರತೆ ಕೈಗೊಳ್ಳದೆ ಹಾಸನದ ವಿವಿಧ ಭಾಗಗಳಿಂದ ರೈತರನ್ನ ಕರೆಸಿ ಏತಕ್ಕಾಗಿ ಕಾಯಿಸಬೇಕೆಂದು ಪ್ರಶ್ನೆ ಮಾಡಿದರು. ಕುಡಿಯಲು ನೀರು ಕೂಡ ಇಲ್ಲಿ ಇಡಲಾಗಿಲ್ಲ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ಇದು ಕೇಂದ್ರ ರಾಜ್ಯ ಸರ್ಕಾರದವರು ಮತ್ತೆ ಸಾಫ್ಟ್ವೇರ್ ರೆಡಿ ಮಾಡ್ತಾ ಇದ್ದಾರಂತೆ ಸರ್. ನಾವು ಈಗ ಸಮಸ್ಯೆ ಇದೆ ಅಂತ ಹಾಕಿದ್ರೆ ಏನು ಮಾಡ್ತಾರೆ, ಇವತ್ತು ಮತ್ತೆ 3 ಗಂಟೆಗೆ ಏನಾರ ನೋಂದಣಿ ಸಾಫ್ಟ್ವೇರ್ ಬಿಟ್ಟರೆ ನಾವು ನಿಮ್ಮ ಬೋರ್ಡ್ ನೋಡ್ಕೊಂಡು ಹೋದೋ, ನೀವು ಮಧ್ಯಾಹ್ನ 3 ಗಂಟೆಗೆ ಮಾಡಿದ್ದೀರಾ, ಆ ಥರ ಸಮಸ್ಯೆ ನಮಗೆ ಮತ್ತೆ ಬರುತ್ತೆ ಸರ್.
ನಾನು ಬೆಳಗ್ಗೆ 8 ಗಂಟೆಯಿಂದ ಕಾಯ್ತಿದ್ದೆ. ಅಲ್ಲ ಸರ್, ಗೊತ್ತಾಯ್ತು. ನಾವು 8 ಗಂಟೆಯಿಂದಲೇ ಬಂದು ರಿಜಿಸ್ಟ್ರೇಷನ್ಗೆ ಕಾಯ್ತಾ ಇದ್ದೀವಿ. ಸಾಫ್ಟ್ವೇರ್ ಬಿಡಿದವ್ರೆ ನಮ್ಮದು ಸಮಸ್ಯೆ ಇಲ್ಲ. ಈಗ ನಾನು ಬೋರ್ಡ್ ಹಾಕ್ಬೋದು ಅವಶ್ಯ ಇದೆ. ನಾವು ಟೋಕನ್ ಕೊಡೋದು, ಟೋಕನ್ ಕೊಟ್ಟಿದ್ದಾರೆ ಅಂತ ಅವರು ಮನೆಗೆ ಹೋಗೋದು, ನೋಂದಣಿ ಮಾಡಿಸ್ಕೊಳ್ಳಿಲ್ಲ ಅಂದರೆ ಮತ್ತೆ ಸಾಫ್ಟ್ವೇರ್ ಲಾಕ್ ಆಯಿತು ಅಂದರೆ ಅವ್ರಿಗೆ ತೊಂದರೆ ಆಗುತ್ತೆ. ಅದೊಂದು ಸಮಸ್ಯೆ ಆಗುತ್ತೆ ಸರ್, ಟೋಕನ್ ಕೊಟ್ಟು ಕಳಿಸಿದ್ರೆ. ಸರ್ ಎಲ್ಲ APM ಎಲ್ಲ ಮೂಲಭೂತ ಸೌಕರ್ಯ ಎಲ್ಲ APMC ಇದೆ ಸರ್. ಯಾವ ಥರ ರಾಗಿ ತಗೋಬಹುದು ನೀವು? ಪಾಣಿಲಿ ಫ್ರೂಟ್ಸಲ್ಲಿ ಕ್ರಾಪ್ ಸರ್ವೆಯಲ್ಲಿ ಯಾರ್ದು ಫ್ರೂಟ್ಸಲ್ಲಿ ಬರುತ್ತೆ ಅವ್ರದ್ದು ಮಾತ್ರ ರಾಗಿ ಖರೀದಿ. ರಾಗಿ ಖರೀದಿ ಕೇಂದ್ರದ ಮಾರ್ಕೆಟಿಂಗ್ ಫೆಡರೇಷನ್ ಅಧಿಕಾರಿ ಮಂಜುನಾಥ್ ಮಾತನಾಡಿ, ಸರ್ಕಾರದ ಆದೇಶದಂತೆ ಸೋಮವಾರದಿಂದ 2021-22ನೇ ಸಾಲಿನ ರಾಗಿ ಖರೀದಿ ಕೇಂದ್ರವನ್ನು ರಾಜ್ಯ ಸರ್ಕಾರದ ಆದೇಶದಂತೆ ತೆಗೆದು ನೋಂದಣಿ ಮಾಡಲು ಆದೇಶ ಮಾಡಿದೆ. ಆನ್ಲೈನ್ ಮೂಲಕ ನೋಂದಣಿ ಮಾಡಬೇಕಾಗಿದ್ದು, ರಾಜ್ಯಾದ್ಯಂತ ಎಲ್ಲೂ ಕೂಡ ಸಾಫ್ಟ್ವೇರ್ ಇನ್ನೂ ಬಿಟ್ಟಿಲ್ಲ. ಸರ್ವರ್ ಸರಿಯಾದ ನಂತರ ನೋಂದಣಿ ಪ್ರಾರಂಭಿಸಲಾಗುವುದು ಎಂದರು. ರೈತರು ರಾಗಿ ಖರೀದಿಯ ನೋಂದಣಿ ಮಾಡಲು ನಾವು ಕೂಡ ಬೆಳಿಗ್ಗೆ 8 ಗಂಟೆಗೆ ಬಂದು ಕಾಯುತ್ತಿದ್ದೇವೆ. ನಿಗದಿತವಾಗಿ ರಾಗಿ ಖರೀದಿ ಮಾಡಲು ಹೇಳಲಾಗಿದ್ದು, ಮೊದಲು ಬಂದವರ ಬಳಿ ರಾಗಿ ಖರೀದಿ ಮಾಡಲಾಗುವುದು ಎಂದರು. ಪ್ರವಾಸೋದ್ಯಮ ಇಲಾಖೆಯಿಂದ 1.50 ಕೋಟಿ ರೂಪಾಯಿ ಅನುದಾನದಲ್ಲಿ ತೊಳಲು ತಗರಿ ರಸ್ತೆಯ ಡಾಂಬರೀಕರಣದ ಗುದ್ದಲಿ ಪೂಜೆಯನ್ನು ಶಾಸಕ KS ಲಿಂಗೇಶ್ ಹಾಗೂ ಪಲ್ಲವಿ ಸಿಟಿ ರವಿ ನೆರವೇರಿಸಿದ್ದಾರೆ. ಸಂದರ್ಭದಲ್ಲಿ ಶಾಸಕ KS ಲಿಂಗೇಶ್ ಮಾತನಾಡಿ, ಸಿಟಿ ರವಿಯವರು ಪ್ರವಾಸೋದ್ಯಮ ಸಚಿವರಾಗಿದ್ದ ಸಂದರ್ಭದಲ್ಲಿ ತಮ್ಮ ಪತ್ನಿಯ ತವರೂರದ ಕುಶಾವರ ಗ್ರಾಮದ ತೊಳಲು ತಗರಿ ಸಂಪರ್ಕ ರಸ್ತೆಗೆ 1.50 ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಟ್ಟಿದ್ದರು. ಈ ಯೋಜನೆಯಲ್ಲಿ 2.5 ಕಿಲೋಮೀಟರ್ ರಸ್ತೆಗೆ ಡಾಂಬರೀಕರಣ, 4 ಕಿರುಸೆತುವೆ ಇರಲಿದ್ದು 3 ತಿಂಗಳಲ್ಲಿ ಕಾಮಗಾರಿ ಸಂಪೂರ್ಣಗೊಳ್ಳಲಿದೆ ಎಂದರು. ಈ ಹಿಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಅನುದಾನ ಕೊಟ್ಟಿದ್ದ 880 ಕೋಟಿ ರೂಪಾಯಿ ಅನುದಾನವನ್ನು ಬಿಜೆಪಿ ಸರ್ಕಾರ ಬಂದ ಕೂಡಲೇ ವಾಪಸ್ ತೆಗೆದುಕೊಂಡಿತ್ತು. ಈ ಸಂದರ್ಭದಲ್ಲಿ ಸಚಿವರಾದ ಸಿಟಿ ರವಿ ಮತ್ತು ಮಾಧುಸ್ವಾಮಿ ತಮ್ಮ ನೆರವಿಗೆ ಬಂದು ಕೈಲಾದಷ್ಟು ಅನುದಾನವನ್ನು ನೀಡಿದ್ದು ಶ್ಲಾಘನೀಯ ಎಂದರು. 1.25 ವರ್ಷ ಇದ್ದಂಥ ಸಂದರ್ಭದಲ್ಲಿ ನಾವು ಕೆಲಸ ಹಾಕ್ಸ್ಕೊಂಡಿದ್ದು ಕೈಲಿಗೆ ತಾಲೂಕಿಗೆ. ಅದರಲ್ಲಿ ಎಲ್ಲದನ್ನೂ ವಾಪಸ್ ತಗೊಂಡ್ರು. ನನಗೆ 2 ಜನ ವ್ಯಕ್ತಿಗಳು ಮಾತ್ರ. ಒಂದು ನನ್ನ ಬಂಧು ಆಗಿರ್ತಕ್ಕಂಥ ಮಾಧುಸ್ವಾಮಿಯವರು, ಸಣ್ಣ ನೀರಾವರಿ ಮಂತ್ರಿಗಳು, 50 ಕೋಟಿ ರೂಪಾಯಿಗಳನ್ನ, ಅಂದರೆ 30 ಕೋಟಿ ರೂಪಾಯಿಗಳು ಪುಟ್ಟರಾಜ್ ಸರ್ ಕೊಟ್ಟಿದ್ರು ಅವತ್ತಿನ ಸಣ್ಣ ನೀರಾವರಿಯರು. ಅದ್ರ ಜೊತೆಗೆ ಮತ್ತೆ ಪುನಃ 20 ಕೋಟಿ ರೂಪಾಯಿ ಸೇರಿಸಿ ಅವರೊಬ್ಬರು ನನಗೆ 50 ಕೋಟಿ ರೂಪಾಯಿನ ಅನುದಾನ ಉಳಿಸಿಕೊಟ್ರು. ಜೊತೆಗೆ 20 ಕೋಟಿ ರೂಪಾಯಿನ ಅಡಿಷನಲ್ ಗ್ರಾಂಟ್ ಕೊಡ್ತಕ್ಕಂಥವ್ರು ಪುಟ್ಟರಾಜ್ ಅವರೊಬ್ಬರು. ಅವ್ರ ಜೊತೆಗೆ 2ನೇರು ಅಂತಂದರೆ ಒಬ್ಬರು ನೆಂಟರು, ಇನ್ನೊಬ್ಬರು ನನ್ನ ತಾಲೂಕಿನ ಅಳಿಯ ಅರ್ಥಾತ್ ಮಗ ಸಿಟಿ ರವಿ ಅವರು. ಎಲ್ಲ ಕೆಲಸಗಳನ್ನ ವಾಪಸ್ ತಗೊಂಡು ಇಡೀ ರಾಜ್ಯದಲ್ಲಿ ಈ ತಾಲೂಕಿನ ಒಂದೇ ಒಂದು ಕೆಲಸನೂ ತಗೊಂಡು ವಾಪಸ್ ತೆಗಿಲಿಕ್ಕೆ ಸಿಟಿ ರವಿ ಅವರು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಬಿಡಲಿಲ್ಲ. ಅದು ಒಂದು ಈ ತಾಲೂಕಿನ ಅಕ್ಕ ಇರೋದ್ರಿಂದ ಅದ್ರ ಜೊತೆಗೆ ನಮ್ಮ ಮೇಲಿನ ಒಂದು ಅಭಿಮಾನ. ನಾವು ಮುಂಚೆಯಿಂದಲೂ ಸಹ. ಪಲ್ಲವಿ ಸಿಟಿ ರವಿ ಮಾತನಾಡಿ, ಚುನಾಯಿತ ಪ್ರತಿನಿಧಿಗಳಿಗೆ ಹುಮ್ಮಸ್ಸು, ಜವಾಬ್ದಾರಿ ಇದ್ದಾಗ ಮಾತ್ರ ಅಭಿವೃದ್ಧಿ ಕೆಲಸಗಳು ನಡೆಯುತ್ತವೆ. ತಮ್ಮ ಪತಿ ಮೊದಲ ಬಾರಿ ಚುನಾವಣೆಗೆ ನಿಂತಾಗ ನಾನು ಪ್ರಚಾರದ ವೇಳೆ ನೀಡಿದ್ದ ಭರವಸೆಗಳ ಬಗ್ಗೆ ಹೆದರಿದ್ದೆ. ಆದರೆ ಅವರು ಗೆದ್ದ ಮೇಲೆ ಸಾಕಷ್ಟು ಭರವಸೆಗಳು ಈಡೇರಿದಾಗ ಮತ್ತೆ ನಡೆದ ಚುನಾವಣೆಗಳಲ್ಲಿ ಮತದಾರರ ಬಳಿ ಹೋಗಿ ಮತಯಾಚನೆ ಮಾಡುವ ಧೈರ್ಯ ಬಂದಿದೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ತೋಚ ಅನಂತ ಸುಬ್ಬರಾಯ, ಎಪಿಎಂಸಿ ಮಾಜಿ ಅಧ್ಯಕ್ಷ ಅದ್ದೂರಿ ಕುಮಾರ್, ಜಯಮೂರ್ತಿ, ಪಿಡಿಒ ಮುಕ್ಕಣ್ಣ ನಾಯಕ ಇತರರು ಉಪಸ್ಥಿತರಿದ್ದರು. ರಾಗಿ ಖರೀದಿ ನೋಂದಣಿಗೆ ರೈತರು ಮುಗಿಬಿದ್ದ ದೃಶ್ಯ ಕಂಡುಬಂದಿತ್ತು. ಆದರೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳದ ಅರ್ಕಲ್ಗೂಡು ತಾಲೂಕು ಆಡಳಿತದ ವಿರುದ್ಧ ರೈತಾಪಿ ವರ್ಗ ಆಕ್ರೋಶ ವ್ಯಕ್ತಪಡಿಸಿದೆ. ರಾಜ್ಯ ಸರ್ಕಾರ 2ನೇ ಅವಧಿಯ ಬೆಂಬಲ ಬೆಲೆ ರಾಗಿ ಖರೀದಿಗೆ ಆದೇಶಿಸಿದ ಬೆನ್ನಲ್ಲೇ ತಾಲೂಕಿನ ಕೃಷಿ ಮಾರುಕಟ್ಟೆಗೆ ರೈತರು ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದರು. ರೈತರು ರಾತ್ರಿ ಇಡೀ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಟ್ಟಡದ ಮುಂದೆ ಸಾಲುಗಟ್ಟಿ ನಿಂತಿದ್ದರು. ಇನ್ನು ಕೆಲವರು ಅಲ್ಲೇ ಮಲಗಿದ್ದ ಪ್ರಸಂಗ ಜರುಗಿದೆ. ಮಧ್ಯಾಹ್ನದ ಸಮಯದಲ್ಲಿ ಉರಿ ಬಿಸಿಲಿನ ಬೇಗೆ ತಡೆಯಲಾರದೆ ಕಲ್ಲು, ಗೋಣಿಚೀಲ, ಹೆಲ್ಮೆಟ್ ಇತ್ಯಾದಿ ವಸ್ತುಗಳ ಮೇಲೆ ತಮ್ಮ ಹೆಸರನ್ನ ಬರೆದು ಸರತಿ ಸಾಲಿನಲ್ಲಿ ಇರಿಸಿ ನೆರಳನ್ನ ಆಶ್ರಯಿಸಿಕೊಂಡಿದ್ದರು. ಅನ್ನ ಬೆಳೆಯುವ ರೈತನಿಗೆ ತಾನು ಬೆಳೆದ ಬೆಳೆಯನ್ನ ಮಾರಾಟ ಮಾಡಲು ರಾತ್ರಿ ಹಗಲು ಎನ್ನದೆ ಕಾದು ಕುಳಿತ ರೈತರ ಸ್ಥಿತಿ ಶೋಚನೀಯ ಮಾತ್ರ. ಈ ವೇಳೆ ರೈತ ಮಹಾದೇವ ಮಾತನಾಡಿ, ರಾಜ್ಯ ಸರ್ಕಾರ ಬೆಂಬಲ ಬೆಲೆಗೆ ರಾಗಿ ಖರೀದಿ ಮಾಡುತ್ತಿರುವುದು ಸಂತೋಷ. ಆದರೆ ಸಣ್ಣ ಹಿಡುವಳಿದಾರ ಮತ್ತು ದೊಡ್ಡ ಹಿಡುವಳಿದಾರ ಎಂಬ ತಾರತಮ್ಯ ಅನುಸರಿಸುತ್ತಿದೆ. 10 ಎಕರೆಯಲ್ಲಿ ಬೆಳೆಯನ್ನ ಎಲ್ಲಿ ಮಾರಾಟ ಮಾಡುವುದು? ಖಾಸಗಿ ವಲಯದ ಮಾರಾಟ ಮಾಡಲು ಕಡಿಮೆ ಬೆಲೆಯಲ್ಲಿ ಕೇಳುತ್ತಾರೆ. ಜೊತೆಯಲ್ಲಿ ಹಿಂಗಾರು ಬೆಳೆಯನ್ನ ಖರೀದಿಸುತ್ತಿಲ್ಲ. ರಾಜ್ಯದ ರೈತರು ಒಂದೇ, ಅವರ ಬೆಳೆದ ಬೆಳೆಯನ್ನ ಸರ್ಕಾರ ಖರೀದಿಸಬೇಕೆಂದು ಒತ್ತಾಯಿಸಿದರು. ವಿಂಗಡಣೆ ಮಾಡಿದಿರಿ. ಹಿಂಗಾರಲ್ಲಿ ಬೆಳ್ಕೊಂಡವರು ಮಳೆ ಬೆಳೆನಿಲ್ಲ. ಅವಾಗ ಈ ಮುಂಗಾರಲ್ಲಿ ಬೆಳೆದವ್ರೆ ಈಗ ರಾಗಿ ತಗೋಬೇಕಾದ್ ಎರಡನ್ನೂ ತಗೋಬೇಕು. ಹಿಂಗಾರು ಮುಂಗಾರು ಎರಡನ್ನೂ ತಗೋಬೇಕು. ರೈತರಾಗಿ ತಗೊಂಡು ಅನುಕೂಲ ಆಯ್ತು. ಏನು ಮಾಡೋಕ್ಕಾಗುತ್ತೆ? ರೈತರಿಗೆ ತುಂಬ ಕಷ್ಟ ಆಗುತ್ತೆ. ನೀವು ಒಂದೇ ಹಿಂಗಾರು ಮುಂಗಾರು ಅಂತ ಒಂದು
ಮಾಸ್ಟರ್ ತಗೊಂಡ್ರೆ ಮಾಡಕ್ ಆಗ್ತಲ್ಲ ಈಗ ಆಯ್ತಲ್ಲ ನಾವು ಮಾಡ್ಕೊಂಡಿರೋದನ್ನ ಅವ್ರ ವ್ಯವಸ್ಥಿತ ಮಾಡಕ್ ಆಯ್ತಲ್ಲ ಅದನ್ನ ಅವರು ಲೆಕ್ಕಾಚಾರದಲ್ಲಿ ಒಂದು ಟೋಕನ್ ವ್ಯವಸ್ಥೆ ಮಾಡಿ ಒಂದು ಶೀಲ್ ಹಾಕ್ಬಿಟ್ಟು ಒಂದು ನಂಬರ್ ಕೊಟ್ಟಿದ್ರೆ ಎಲ್ಲ ವ್ಯವಸ್ಥಿತವಾಗಿ ಆಗೋದು. ಕೊಡ್ತಿದ್ದೀವಲ್ಲ ಅದೇ ಪ್ರಕಾರದ ಈಗ ನಾವು ಅವ್ರು ಏನ್ ಮಾಡ್ಬೇಕು ಅಂದ್ರೆ ನಾವು ಏನ್ ರಾತ್ರಿ ನಾವು ವ್ಯವಸ್ಥೆ ಮಾಡ್ಕೊಂಡಿದೀವಿ ಆ ವ್ಯವಸ್ಥೆ ಪ್ರಕಾರನೇ ಟೋಕನ್ ವ್ಯವಸ್ಥೆ ಹೋಗ್ಬೇಕು ನಮ್ಗೆ. ಮೊದಲು ಏನಾಗಬೇಕು ಅಂದ್ರೆ ಅಲ್ಲಿ ಪ್ಯಾಸೇಜ್ ಖಾಲಿ ಉಳಿಬೇಕು ನಮ್ಗೆ, ಅಲ್ಲಿ ಫುಲ್ ಪ್ಯಾಸೇಜ್ ಖಾಲಿ ಉಳಿದು ಇದು ಮೇನ್ ಕ್ಯೂ ಇದು ಮೇನ್ ಕ್ಯೂ. ಏನು ಟೋಕನ್ ಹೋಯ್ತಾ ಇದೆ, ಎಲ್ಲ ಚೀಟಿ ಮೇಲೆ ಬರ್ಕೊಂಡು ಹೋಗ್ತಾವ್ರೆ. ನಮ್ಮ ಇಲ್ಲಿ ಇಲಾಖೆ ಆಗ್ಬೋದು, ಯಾವ ಇಲಾಖೆ ಆಗ್ಬೋದು, ಒಬ್ಬರು ಏನೂ ಸ್ಪಂದಿಸಿಲ್ಲ. ಇವತ್ತು ರಾಜ್ಯದಂತ ಇದು ಏನು ರಾಗಿ ಬಿಡುಗಡೆ ಆಗುತ್ತೆ ಅಂತ ಮಾಹಿತಿ ಗೊತ್ತೈತೆ, ಒಬ್ಬರು ಏನು ಒಂದು ಸಿಬ್ಬಂದಿ ಆಗಲಿ, ಒಂದು ಹಗ್ಗ ಕಟ್ಟೋದಾಗಲಿ, ಒಂದು ಅಧಿಕಾರಿ ಒಂದಲಾಗಲಿ ಯಾರೂ ಸ್ಪಂದಿಸಿ ಏನೂ ಕೆಲಸ ಮಾಡ್ತಿಲ್ಲ ಆಯ್ತಾ. ಇನ್ನೂ ರಾಜ್ಯದಂತೆ ಬಿಡುಗಡೆ ಆಗಿಲ್ಲ ರಿಜಿಸ್ಟ್ರೇಷನ್ ಅಂತ ಹೇಳ್ತಾವ್ರೆ, ಬರೀ ರಾಗಿದಾಗ ಚೆಕ್ ಮಾಡಿಸ್ತಾರೆ ಸರ್. ತಾಲೂಕು ಆಹಾರ ಇಲಾಖೆ ಅಧಿಕಾರಿ ಮಂಜು ಮಾತನಾಡಿ, ರಾಜ್ಯ ಸರ್ಕಾರದ ಆದೇಶದಂತೆ ರಾಗಿ ಖರೀದಿ ನೋಂದಣಿಯನ್ನು ಆನ್ಲೈನ್ ಮೂಲಕ ಮಾಡಿಕೊಳ್ಳಲಾಗುವುದು. ಇಲಾಖೆಯ ವತಿಯಿಂದಲೇ ಇನ್ನೂ ಆನ್ಲೈನ್ ಲಾಗಿನ್ ಪ್ರಾರಂಭವಾಗಿಲ್ಲ. 15 ಕಂಪ್ಯೂಟರ್ ಮತ್ತು 20 ಸಿಬ್ಬಂದಿಗಳ ಜೊತೆಗೆ ನೋಂದಣಿ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸಮನ್ವಯದಿಂದ ಕೆಲಸ ಮಾಡಿದಾಗ ಮಾತ್ರ ಗ್ರಾಮಗಳ ಅಭಿವೃದ್ಧಿ ಸಾಧ್ಯ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಾಂತರಾಜ್ ಹೇಳಿದ್ದಾರೆ. ಪುರಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪಂಚಾಯತ್ ರಾಜ್ ದಿವಸ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮ ಸ್ವರಾಜ್ ಅಧಿಕಾರಕ್ಕೆ ಬಂದ ನಂತರ ಪ್ರತಿಯೊಂದು ಗ್ರಾಮದಲ್ಲೂ ಅಭಿವೃದ್ಧಿ ಛಾಯೆ ಮೂಡಿದೆ. ಇಂದು ಗ್ರಾಮ ಪಂಚಾಯಿತಿಯಿಂದ ಯೋಜನೆಗಳ ಫಲ ಪಡೆಯದ ಕುಟುಂಬಗಳು ಇಲ್ಲ ಎಂದರೆ ಅತಿಶಯೋಕ್ತಿಯಲ್ಲ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಾಜಕೀಯ ತರಬಾರದು, ಇದರಿಂದ ಅಭಿವೃದ್ಧಿಗೆ ತೊಡಕಾಗಲಿದೆ. ಅಧಿಕಾರಿಗಳು ಸಾರ್ವಜನಿಕರ ಕೆಲಸ ಮಾಡುವಾಗ ವಿನಾಕಾರಣ ಆಲಿಸುವುದು ತಪ್ಪು. ಇದರಿಂದ ಅಧಿಕಾರಿಗಳ ಮೇಲೆ ಕೆಟ್ಟ ಸಂದೇಶ ಸಾರ್ವಜನಿಕ ವಲಯದಲ್ಲಿ ಮೂಡಲಿದೆ ಎಂದರು. ಇಲ್ಲಿ ಎರಡು ಥರದ ಸಮಸ್ಯೆಗಳು. ಪಾಪ ನಮ್ಮ ಚುನಾಯಿತ ಪ್ರತಿನಿಧಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಬಹಳ ಒತ್ತಡ ಇಟ್ಕೊಂಡು ಬಹಳ ಭರವಸೆಗಳಲ್ಲಿ ಕೊಟ್ಕೊಂಡು ಚುನಾಯಿತರಾಗ್ತಾರೆ. ಅವರು ಒಳ್ಳೆಯವರಿರ್ತಾರೆ, ಆದರೆ ಅವರು ಜನರಿಗೆ ಬಹಳ ಕೆಲಸ ಮಾಡಬೇಕು ಅಂತ ಬಂದಿರ್ತಾರೆ. ಆದರೆ ಅವರು ಅಂದುಕೊಂಡಿರೋ ಕೆಲಸವನ್ನು ಹಣ ಇಲ್ಲ. ಅವರು ಡಿಮಾಂಡ್ ವೆರಿ ಬಹುಶಃ ಶಾಸಕರು ಕೊಡೋದಿಲ್ಲ, ಅಷ್ಟೊಂದು ಭರವಸೆ ಕೊಟ್ಟಿರ್ತಾರೆ. ರಸ್ತೆ ಮಾಡ್ತೇವೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನ ವಾಟ್ಸಪ್ ಗ್ರೂಪ್ನಲ್ಲಿ ಸೇರಿಸಿಕೊಂಡು ನಮ್ಮ ಪಂಚಾಯತ್ನ ದಿವಸವನ್ನು ಅದ್ಭುತವಾಗಿ ಮಾಡಬೇಕು ಅಂತ ಪ್ರಯತ್ನವನ್ನು ಮಾಡಿದ್ದು, ಆ ಪ್ರಯತ್ನದ ಫಲವಾಗಿ ಇಂದು ಅಭೂತಪೂರ್ವವಾದಂತಹ ಒಂದು ಪಂಚಾಯತ್ ದಿವಸ ನಾನು ಆಚರಣೆ ಮಾಡಿದ್ದೇನೆ. ಈ ಆಚರಣೆಗೆ ಸಹಕರಿಸಿದ ಎಲ್ಲ ಗ್ರಾಮ ಪಂಚಾಯತಿಗಳ ತಾಲೂಕು ಪಂಚಾಯಿತಿ ಇಒ ಹರೀಶ್ ಮಾತನಾಡಿ, ಸಾರ್ವಜನಿಕರ ಬಹುತೇಕ ಅಗತ್ಯಗಳನ್ನು ಪೂರೈಸುವುದು ಗ್ರಾಮ ಪಂಚಾಯಿತಿಗಳು. ಆದ್ದರಿಂದ ಅಧಿಕಾರಿಗಳೊಂದಿಗೆ ಸಾರ್ವಜನಿಕರು ಸೌಜನ್ಯಯುತವಾಗಿ ನಡೆದುಕೊಳ್ಳಬೇಕು. ಹೆಚ್ಚಿನ ಯೋಜನೆಗಳನ್ನು ಜನರಿಗೆ ತಲುಪಿಸಬೇಕಾಗಿರುವುದರಿಂದ ಅಧಿಕಾರಿಗಳು ಸಹ ಒತ್ತಡದಲ್ಲಿದ್ದಾರೆ. ಆದ್ದರಿಂದ ಕೆಲವೊಮ್ಮೆ ಸಾರ್ವಜನಿಕರ ಕೆಲಸಗಳು ವಿಳಂಬವಾಗುತ್ತವೆ ಎಂದರು. ಕಾರ್ಯಕ್ರಮದಲ್ಲಿ ವಿವಿಧ ಕ್ರೀಡೆಗಳಲ್ಲಿ ಜಯಗಳಿಸಿದ ಕ್ರೀಡಾಪಟುಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ವೇದಿಕೆಯಲ್ಲಿ ಉಪಕಾರ್ಯದರ್ಶಿ ಪುನೀತ್, ಆಲೂರು ಇಒ ನಾರಾಯಣ್, ಅರ್ಕುಲ್ಗೂಡು ಇಒ ರವಿಕುಮಾರ್ ಹಾಜರಿದ್ದರು. ಸರ್ಕಾರಿ ಗೋಮಾಳ ಸರ್ವೆ ಕಾರ್ಯ ವಿಳಂಬ ಖಂಡಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಂಜೇನಹಳ್ಳಿ ಕಾವಲು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ದಾರೆ. ಹಾಸನ ತಾಲೂಕಿನ ದುದ್ದ ಹೋಬಳಿ ಮಂಜೇನಹಳ್ಳಿ ಕಾವಲು ಗ್ರಾಮದ ಸರ್ವೆ ನಂಬರ್ 1ರಲ್ಲಿ ಸರ್ಕಾರಿ ಗೋಮಾಳದ ಜಮೀನನ್ನು ಅಳತೆ ಮಾಡಿಸುವುದಕ್ಕೆ 2021ರಂದು ಮನವಿ ಮಾಡಲಾಗಿತ್ತು. ತಾಲೂಕು ತಹಸೀಲ್ದಾರರು ಸರ್ವೆ ಮಾಡಲು ಆದೇಶ ಮಾಡಿದ್ದರೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸರ್ವೆ ಕಾರ್ಯ ನಡೆದಿರುವುದಿಲ್ಲ ಎಂದು ದೂರಿದರು. ಈ ಬಗ್ಗೆ ತಾಲೂಕು ಕಚೇರಿಗೆ ಬಂದು ಕೇಳಿದರೆ ಕಳೆದ 1 ವರ್ಷಗಳಿಂದ ಸಬೂಬು ಹೇಳಿಕೊಂಡು ಬರುತ್ತಿದ್ದಾರೆ. ನಮ್ಮ ಊರಿನ ಗ್ರಾಮಸ್ಥರಿಗೆ ಅವಶ್ಯಕವಾಗಿ ಬೇಕಾಗಿರುವ ಒಂದು ಕೆರೆ, ವ್ಯಕ್ತಿ ಓರ್ವರು ಆ ಜಮೀನು ನಮಗೆ ಬೇಕೆಂದು ವಶ ಮಾಡಿಕೊಳ್ಳಲು ಮುಂದಾಗಿ ಜೆಸಿಬಿಯಲ್ಲಿ ಮಣ್ಣು ತೆಗೆಯಲು ಬಂದಾಗ ನಾವುಗಳು ಅಡ್ಡಿಪಡಿಸಿದ್ದು, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಜಾಗವನ್ನು ಪರಿಶೀಲಿಸಿ ಗ್ರಾಮಕ್ಕೆ ಕೆರೆ ಮಾಡಿಕೊಡುವಂತೆ ಕೋರಿದರು. ಸರ್ವೆ ಮಾಡ್ಯವ್ರೆ, ಸರ್ವೆ ಮಾಡಲಿಕ್ಕೆ ಆದೇಶ ಮಾಡ್ಯವ್ರೆ, ಸರ್ವೆ ಮಾಡಿಲ್ಲ. ಆಮೇಲೆ ತಾಲೂಕು ಅಧಿಕಾರಿ, ನಾಡ ಕಚೇರಿ ಅಧಿಕಾರಿಗಳು ಹಾಗೂ ತಾಲೂಕು ಕಚೇರಿ ಅಧಿಕಾರಿಗಳು ಎಲ್ಲರೂ ಕೂಡ ನಿರ್ಲಕ್ಷ್ಯ ಮಾಡಿಕೊಂಡು ಸರ್ವೆ ಮಾಡ್ತಾಯಿಲ್ಲ. ಯಾರಿಗೂ ಹಣವಂತರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸರ್ಕಾರಿ ಗೋಮಾಳನ ಕೆರೆಗೆ ಮಾಡ್ದಂಗೆ ಯಾರಿಗೆ ಹಣವಂತರಿಗೆ ಒಬ್ರಿಗೆ ಸಪೋರ್ಟ್ ಮಾಡ್ಕೊಂಡು ಸರ್ವೆ ಮಾಡ್ತಾಯಿಲ್ಲ. ನೆಪ ಹೇಳ್ಕೊಂಡು 2 ದಿವಸ ಸರ್ವೆ ಮಾಡೋಕ್ಕೆ ಬಂದು ಸರ್ವೆ ಮಾಡಿಲ್ಲ. ನಾವು ಕೇಳಿದರೆ ಈಗ ವರ್ಷದ ಮೇಲೆ 4 ತಿಂಗಳಿಂದ ನಾಳೆ ಬರ್ತೀವಿ, ನಾಡಿದ್ದು ಬರ್ತೀವಿ ಅಂತ ನೆವ ಹೇಳ್ತಾರೆ. ಬರೀ ಸಬೂಬು ಹೇಳೋದು ಮಾಡಿಲ್ಲ. ನಮಗೆ ಕೆರೆ ಬೇಕು, ಶೀಘ್ರದಲ್ಲೇ ನಮಗೆ ಸರ್ಕಾರಿ ಗೋಮಾಳನ ಸರ್ವೆ ಆಗಿ ಸರ್ವೆ ಮಾಡಿಕೊಡ್ಲಿಕ್ಕೆ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಮಂಜೇನಹಳ್ಳಿ ಕಾವಲು, ಹಾಸನ ತಾಲೂಕು, ದುದ್ದ ಹೋಬಳಿ.
ಪ್ರತಿಭಟನೆಯಲ್ಲಿ ಗ್ರಾಮದ ಮೀನಾಕ್ಷಿ, ಗೀತಾ, ದೊರೆಸ್ವಾಮಿ, ಕುಮಾರ್, ಶೇಖರ್ ಇತರರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಕುವೆಂಪು ಶಿಕ್ಷಣ ಸಂಸ್ಥೆ, ಭೂವನಹಳ್ಳಿ, ಹಾಸನ. ಹಾಸನದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಕುವೆಂಪು ಶಿಕ್ಷಣ ಸಂಸ್ಥೆಯು ಹಾಸನದ ವಿದ್ಯಾರ್ಥಿಗಳಿಗೆ ಉತ್ತಮ ಬೋಧನೆ ನೀಡುತ್ತಾ ಪ್ರತಿ ವರ್ಷ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸಂಪರ್ಕಿಸಿ ಕುವೆಂಪು ಶಿಕ್ಷಣ ಸಂಸ್ಥೆ, ಹಾಸನ. ದೂರವಾಣಿ ಸಂಖ್ಯೆ 9844806001. ಅಮೂಲ್ ಐಸ್ ಕ್ರೀಂ ಪಾರ್ಲರ್, ಹಾಸನ್. ಸಂಪಿಗೆ ಮುಖ್ಯ ರಸ್ತೆ, 9ನೇ ಕ್ರಾಸ್, ಕೆಆರ್ಪುರಂ, ಹಾಸನ. ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ. ಫಸ್ಟ್ ಟೈಮ್ ಎವರ್ ಇನ್ ಹಾಸನ್. 75 ವರ್ಷಗಳ ಇತಿಹಾಸವುಳ್ಳ ಪ್ರತಿಷ್ಠಿತ ಅಮೂಲ್ ಕಂಪನಿಯ ಎಕ್ಸ್ಕ್ಲೂಸಿವ್ ಶಾಪ್ ಇದೀಗ ನಿಮ್ಮ ಹಾಸನ ನಗರದಲ್ಲಿ. ಅಮೂಲ್ ಕಂಪನಿಯ ಎಲ್ಲ ಬಗೆಯ ಉತ್ಪನ್ನಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತದೆ. ಅಮೂಲ್ನ ಅತ್ಯಾಕರ್ಷಕ ಹಾಸನ. ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ. ಸಂಪಿಗೆ ಮುಖ್ಯ ರಸ್ತೆ, 9ನೇ ಕ್ರಾಸ್, ಕೆಆರ್ಪುರಂ, ಹಾಸನ. ಕಾಂಟ್ಯಾಕ್ಟ್ 9035204886. ಅಮೂಲ್, ದ ಟೇಸ್ಟ್ ಆಫ್ ಇಂಡಿಯಾ, ನೌ ಇನ್ ಹಾಸನ್. ವಿದ್ಯಾರ್ಥಿಗಳ ವ್ಯಕ್ತಿ ವಿಭಿನ್ನತೆಗೆ ತಕ್ಕಂತೆ ನುರಿತ ಉಪನ್ಯಾಸಕರ ಪರಿಶ್ರಮವು ಮೇಳೈಸಿ ಜಿಲ್ಲೆಯಲ್ಲಿಯೇ ಹೆಸರು ಮಾಡಿರುವ ಸಂಸ್ಥೆ ನಮ್ಮ ಹೆಮ್ಮೆಯ ಟೈಮ್ಸ್ ಪದವಿ ಪೂರ್ವ ಸಂಸ್ಥೆ. ವಿದ್ಯಾರ್ಥಿಗಳ ಸಂಚಾರಕ್ಕೆ ವಾಹನ ವ್ಯವಸ್ಥೆ, ಇವುಗಳು ನಮ್ಮ ಕಾಲೇಜಿನ ವೈಶಿಷ್ಟ್ಯತೆಗಳು. ಟೈಮ್ಸ್ ಪದವಿ ಪೂರ್ವ ಕಾಲೇಜು ಹಾಸನ ಜಿಲ್ಲೆಯ ಪ್ರತಿಷ್ಠಿತ ಸಂಸ್ಥೆಯಾಗಿದೆ. ಟೈಮ್ಸ್ ಪಿಯು ಕಾಲೇಜ್, ಸತ್ಯವಂಗಲ, ಹಾಸನ. ದೂರವಾಣಿ ಸಂಖ್ಯೆ 9844446044 ಮತ್ತು 9964660660. ಟೈಮ್ಸ್ ಪಿಯು ಕಾಲೇಜ್, ಬಿಎಂ ರೋಡ್, ಚನ್ನರಾಯಪಟ್ಟಣ. ಹಾಸನ್ ಪಿಯು ಕಾಲೇಜ್, ಕೋಟೆ, ಅರ್ಕಲಗೂಡು. ವಾರ್ತೆಗಳಿಗೆ ಸ್ವಾಗತ. ಚನ್ನಪಟ್ಟಣ ತಾಲೂಕಿನ ವಿವಿಧ ಇಲಾಖೆಯ ಮೂಲಭೂತ ಸೌಕರ್ಯಗಳು ಸಮರ್ಪಕವಾಗಿ ಸಾರ್ವಜನಿಕರಿಗೆ ದೊರಕುತ್ತಿಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಅಧ್ಯಕ್ಷ ಸೊಪ್ಪಿನಹಳ್ಳಿ ಶಿವಣ್ಣ ಆರೋಪಿಸಿದ್ದಾರೆ. ಚನ್ನಪಟ್ಟಣ ತಾಲೂಕಿನ ಕಚೇರಿ ಮುಂಭಾಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾಲೂಕಿನ ವಿವಿಧ ಇಲಾಖೆಗಳಾದ ಕೃಷಿ ಇಲಾಖೆ, ತೋಟಗಾರಿಕೆ, ಸರ್ವೆ ಮತ್ತು ಇನ್ನಿತರ ಇಲಾಖೆಗಳಲ್ಲಿ ಭಾರೀ ಅವ್ಯವಹಾರ ನಡೆಯುತ್ತಿದ್ದು, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳಲ್ಲಿ ರೈತರಿಗೆ ಬಂದಂತಹ ಸವಲತ್ತು ಮತ್ತು ಪ್ರೋತ್ಸಾಹಧನವನ್ನು ಸಮರ್ಪಕವಾಗಿ ನೀಡುತ್ತಿಲ್ಲ ಎಂದು ಆಗ್ರಹಿಸಿದರು. ಹಣವುಳ್ಳವರಿಗೆ ಮತ್ತು ರಾಜಕಾರಣಿಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಾರೆ. ಅದರಂತೆ ಸರ್ವೆ ಇಲಾಖೆಯ ಅಧಿಕಾರಿಗಳು ರೈತರಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಜೊತೆಗೆ ರೈತರ ಜಮೀನನ್ನ ಅಳತೆಗಾಗಿ ಹಣ ಪಾವತಿ ಮಾಡಿ ವರ್ಷಗಟ್ಟಲೆಯಾದರೂ ಜಮೀನು ಅಳತೆ ಕಾರ್ಯ ಮಾಡಿರುವುದಿಲ್ಲ. ಇಂತಹ ಅನೇಕ ಲೋಪದೋಷಗಳು ತಾಲೂಕಿನ ವಿವಿಧ ಇಲಾಖೆಗಳಲ್ಲಿ ನಡೆಯುತ್ತಿವೆ. ಆದ್ದರಿಂದ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸುವಂತೆ ಒತ್ತಾಯಿಸುತ್ತಿದ್ದೇವೆ ಎಂದರು. ಈ ನಮ್ಮ ಕೃಷಿ ಇಲಾಖೆಯಲ್ಲಿ ಮತ್ತು ತೋಟಗಾರಿಕೆ ಇಲಾಖೆಯಲ್ಲಿ ಯಾವ ರೈತರಿಗೆ ಮತ್ತು ಸರ್ವೆ ಆಫೀಸಿಂದ ಯಾವ ರೈತರಿಗೆ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಇಲ್ಲ ಸರ್. ಆದ್ದರಿಂದ ನಮ್ಮ ರೈತರು ನಮ್ಮ ಹತ್ರ ಬಂದು ಅಹವಾಲನ್ನು ಹೇಳ್ಕೊತಾ ಇದ್ದಾರೆ. ಅದರ ನಾವು ತಹಸೀಲ್ದಾರ್ ಸಾಹೇಬರಿಗೆ ಮನವಿ ಕೊಡೋಕ್ಕೆ ಅಂತ ಬಂದಿದ್ದೀವಿ ಸರ್. ದಯವಿಟ್ಟು ನಮ್ಮ ರೈತರನ್ನ ಕಷ್ಟ ಸುಖವನ್ನು ಸ್ಪಂದಿಸಿ ನಮ್ಮ ರೈತರ ಕಷ್ಟಕ್ಕೆ ಹೊಂದ್ಕೊಂಡು ಅಂತ ಹೇಳ್ಬಿಟ್ಟು ನಾವು ಎರಡು ಮಾತಾಡಿ ಹೆಸರು ಕಷ್ಟ ಸುಖನೇ ಕೇಳ್ತಾ ಇಲ್ಲ. ರೈತರ ಕಷ್ಟ ಸುಖನೇ ಕೇಳ್ತಾ ಇಲ್ಲ. ಕಷ್ಟ ಸುಖ ಒಂದು ಸರ್ವೆ ಯಾವ್ದಾದ್ರು ಒಂದು ಸರ್ವೆ ಜಮೀನನ್ನು ಸರ್ವೆ ಅಳತೆ ಮಾಡಬೇಕು ಅಂದರೆ ಅದಕ್ಕೆ ಟೈಮ್ ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ತಾಲೂಕು ಆಡಳಿತದ ವಿರುದ್ಧ ಧಿಕ್ಕಾರ ಕೂಗಲಾಯಿತು. ಈ ವೇಳೆ ಮೀಸೆ ಮಂಜಣ್ಣ, ತಾಲೂಕು ಉಪಾಧ್ಯಕ್ಷ ಕುಮಾರಣ್ಣ ಹಾಗೂ ರೈತ ಮುಖಂಡರಾದ ಶಿವೇಗೌಡ, ಚನ್ನೇಗೌಡ, ತಮ್ಮಣ್ಣ ಮುಂತಾದವರು ಹಾಜರಿದ್ದರು. ಹಾಸನ ತಾಲೂಕಿನ ಕಾರ್ಲಿಯಲ್ಲಿ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಯಶೋಧ ದಾಸಪ್ಪನವರು 1972ರಲ್ಲಿ ಪ್ರಾರಂಭಿಸಿದ ಬಾಲಕಿಯರ ವಸತಿ ಶಾಲೆ ಹಾಗೂ ಪ್ರೌಢಶಾಲೆ ಸ್ಥಾಪನೆಯಾಗಿ 50 ವರ್ಷ ಪೂರೈಸಿದೆ. ನೆನಪಿಗಾಗಿ ಸುವರ್ಣ ಮಹೋತ್ಸವವನ್ನು ಜುಲೈ ತಿಂಗಳಲ್ಲಿ ನಡೆಸಲು ಸದರಿ ಸಂಸ್ಥೆ ತೀರ್ಮಾನಿಸಿದೆ. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ 1983-86ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳ ಸಭೆಯನ್ನ ಕರೆಯಲಾಗಿತ್ತು.
ಈ ಸಭೆಗೆ 70 ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಕಾರ್ಯಕ್ರಮವನ್ನು ಕೇಕ್ ಕತ್ತರಿಸುವ ಮೂಲಕ ಪ್ರಾರಂಭಿಸಲಾಯಿತು. ಅರ್ಥ ಮಾಡಿಕೊಳ್ಳುವುದು ಇದು ತುಂಬ ಕಷ್ಟಕರವಾದ ವಿಷಯ. ಆದರೂ ಕೂಡ ನಾವು ಫೋನಿಂದ ಮಾತಾಡಿ ಫೋಟೋಗಳು ಹಾಕಿಸಿ ವಾಟ್ಸಪ್ಪಿಂದ ಒಬ್ಬರಿಂದ ಒಬ್ಬರು ಕರೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಖುಷಿಯಾಗಿ ಕೇಕನ್ನು ಕಟ್ ಮಾಡಿ ಎಲ್ಲರೂ ತಮ್ಮ ಅನಿಸಿಕೆಗಳನ್ನು ಮಾತಾಡಿ ಒಬ್ಬರಿಗೊಬ್ಬರು ತಮ್ಮ ಫ್ಯಾಮಿಲಿ ವಿಷಯ ಮಾತಾಡಿ ನಮ್ಮೊಂದಿಗೆ ಈ ಕಾರ್ಯಕ್ರಮವನ್ನು ಆಚರಿಸಿದೆವು. ಇವತ್ತಿನ ದಿನ ಈ ನಮ್ಮ KK ಬಳಗದವರೆಲ್ಲರಿಗೂ ನನ್ನ ಅನಂತ ಈ ಸಂದರ್ಭದಲ್ಲಿ ಭೀಮೇಗೌಡ, ನಾಯಕರಳ್ಳಿ ಅಶೋಕ್, ಲತಾ, ರುಕ್ಮಿಣಿ ಇನ್ನಿತರರು ಹಾಜರಿದ್ದರು. 70 ಕೋಟಿ ರೂಪಾಯಿ ವೆಚ್ಚದ ನೀರಾವರಿ ಯೋಜನೆಯ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಸೆಪ್ಟೆಂಬರ್ ತಿಂಗಳಲ್ಲಿ ನೀರನ್ನು ಹರಿಸಲಾಗುವುದು ಎಂದು ಶಾಸಕ CN ಬಾಲಕೃಷ್ಣ ತಿಳಿಸಿದ್ದಾರೆ. ರೈತ ಸಂಪರ್ಕ ಕೇಂದ್ರದ ಆವರಣದಲ್ಲಿ ರೈತರಿಗೆ ರಿಯಾಯಿತಿ ದರದ ಬಿತ್ತನೆ ಬೀಜ, ಸ್ಪ್ರಿಂಕ್ಲರ್ ಸೆಟ್ಗಳ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅಕ್ಕನಹಳ್ಳಿ, ಬೆಳಗಳ್ಳಿ, ಜಿನ್ನೇನಹಳ್ಳಿ, ಗೌಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 25 ಕೆರೆಗಳಿಗೆ ಹೇಮಾವತಿ ನದಿ ನೀರನ್ನು ಹರಿಸಿ ಅಂತರ್ಜಲ ಹೆಚ್ಚಿಸುವುದಾಗಿ ತಿಳಿಸಿದರು. ಪಕ್ಷಭೇದ ಮಾಡದೆ ಸ್ಪ್ರಿಂಕ್ಲರ್ ಸೆಟ್ಗಳು ಮತ್ತು ಟಾರ್ಪಲ್ಗಳನ್ನು ಅರ್ಜಿ ಸಲ್ಲಿಸಿದ ಎಲ್ಲಾ ರೈತರಿಗೂ ವಿತರಿಸಲಾಗುತ್ತಿದೆ. 1,64,000 ಮೆಟ್ರಿಕ್ ಟನ್ ರಾಗಿ ಖರೀದಿಗೆ ಕೇಂದ್ರ ಸರ್ಕಾರ ಅನುಮತಿಯನ್ನು ನೀಡಿದೆ. 4 ಕಡೆ ಆಧಾರ್ ಕಾರ್ಡ್ ನೋಂದಣಿ ಮಾಡಿಸಿ ರಾಗಿ ಖರೀದಿಸುವ ಅವಕಾಶ ಕಲ್ಪಿಸಲಾಗಿದೆ. ಹಾಗೂ ನುಗ್ಗೇಹಳ್ಳಿ ಕಂದಾಯ ಇಲಾಖೆಯ ನೂತನ ಕಟ್ಟಡವನ್ನು 1 ತಿಂಗಳಲ್ಲಿ ಉದ್ಘಾಟನೆ ಮಾಡುವುದಾಗಿ ತಿಳಿಸಿದರು. ಆ ಕಡೆವೆಲ್ಲ ಈ ಕಡೆಗೆ ವರ್ಗಾಯಿಸ್ಕೊಳ್ಳ. ಈ ಸಲ 5,000, ಕಳೆದ ಸಾಲಿನಲ್ಲಿ 5,000 ಮಾರ್ಚ್ ಗಂಟ ಕೊಟ್ಟಿದ್ದೀವಿ. ಈ ಸಾಲಿನಲ್ಲೂ ಕೂಡ ಒಂದು 5,000 ಸೆಟ್ಟನ್ನು ವಿತರಣೆ ಮಾಡ್ತೀವಿ. ಯಾಕೆ ಸ್ಪ್ರಿಂಕ್ಲರ್ ಸೆಟ್ಟು ಇವೆಲ್ಲ ಅನುಕೂಲ ಏನಪ್ಪ ಅಂದರೆ ಅದು ಅತಿ ಕಡಿಮೆ ನೀರಿದ್ರೂ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದ್ರ ಜೊತೆಯಲ್ಲಿ ಡ್ರಿಪ್ ಇರಿಗೇಷನ್ಗೂ ಕೂಡ ಹೆಚ್ಚಿನ ತೋಟಗಾರಿಕೆ ಮೂಲಕ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದೀವಿ. ಅದೇ ರೋಟೋವೇಟ್ರ್ ಕೂಡ ನಿಮ್ಮ ಬೇಡಿಕೆಗಳನ್ನು ಸರಬರಾಜು ಕೂಡ ಮಾಡ್ತಾ ಇದ್ದೀವಿ. ಅದೇ ವೀಟರ್ ಕಟ್ರು, ಅದೇ ನಿಮಗೆ ಕಳೆ ಕೀಳ್ತಕ್ಕಂಥ ಯಂತ್ರನೂ ಕೂಡ ಸಬ್ಸಿಡಿ ದರದಲ್ಲಿ ನಿಮಗೆ ವಿಶೇಷವಾಗಿ ಅವಕಾಶ ಆಗ್ತಿದೆ. ಒಂದು ವೇಳೆ ನಾವು ಇಂಥ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ನಾವು ಅವರು ಇವರು ಅಂತ ಮಾಡಲ್ಲ. ರೈತರೆಲ್ಲ ಒಂದೇ, ಯಾರೇ ಅರ್ಜಿ ಕೊಡಿ, ಕಾಮನ್ನ ಕೊಡಿ ಅಂತ ನಾನೆಲ್ಲ ಕೊಡಿಸ್ತಿರ್ತೀನಿ. ಅವ್ರ ಹತ್ರಕ್ಕೆ ಹೋಗಿ ಇವ್ರ ಹತ್ರಕ್ಕೆ ಹೋಗಿ ಅಂತ ಕೂಡ ಹೇಳಲ್ಲ. ಸವೆನ ನಮ್ಮ ಮನೆ ಬಂದಾಗೂ ಹೇಳ್ತೀನಿ, ನೋಡಪ್ಪ ಕಾಮನ್ನ ಕೂಡ ಕೇಳಿದ್ದೀನಿ, ತಗೊಂಡೋಗ್ರೆ ಟಾರ್ಪಲ್ಲು ಮತ್ತೊಂದು ಅಂತ. ಟಾರ್ಪಲ್ ಇರ್ಬೋದು, ಸ್ಪ್ರಿಂಕ್ಲರ್ ಸೆಟ್ ಇರ್ಬೋದು, ಇವತ್ತು ಒಳ್ಳೆ ಕ್ವಾಲಿಟಿ ಗುಣಮಟ್ಟದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ವಿತರಣೆ ಮಾಡ್ತೀವಿ. ನಮ್ಮ ಜಂಟಿ ನಿರ್ದೇಶಕ ರಘು ಅವರು ಕೂಡ ನಮಗೆ ನಮ್ಮ ಕೋರಿಕೆಗೆ ಎಲ್ಲ ಹೆಚ್ಚಿನ ಸಹಕಾರ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಶಿವಕುಮಾರ್, ಕೃಷಿ ಅಧಿಕಾರಿಗಳಾದ ಗುರುಸಿದ್ದಪ್ಪ, ಜಿವಿ ದಿನೇಶ್, ಮುಖಂಡರಾದ ದೊರೆಸ್ವಾಮಿ, ಪುಟ್ಟಸ್ವಾಮಿ, ನಾಗರಾಜ್ ಹಾಜರಿದ್ದರು. ಬೇಲೂರಿನ ಚಿಲ್ಕೂರು ಗ್ರಾಮದಲ್ಲಿ ಮಹಾಸಂಸ್ಥಾನ ಆರಂಭಕ್ಕೆ ಮುನ್ನುಡಿ ಬರೆದ ಪೂಜ್ಯ ಶ್ರೀ ಅಜ್ಜಯ್ಯನವರ ಚೌಕಿ ಮಠೆಯನ್ನು ಉದ್ಘಾಟಿಸಿ ಮುಂದಿನ ದಿನಗಳಲ್ಲಿ ಮಹಾಸಂಸ್ಥಾನದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಹಾಗೂ 7 ಗದ್ದಿಗೆ ಕಾಯಕಲ್ಪ ನೀಡುವಲ್ಲಿ ಶ್ರೀಮಠ ಮುಂದಾಗಿದೆ ಎಂದು ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ತಿಳಿಸಿದ್ದಾರೆ. ತಾಲೂಕಿನ ಚಿಲ್ಕೂರು ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದ ಲಿಂಗೈಕ್ಯ ಅಜ್ಜಯ್ಯನವರ ಚೌಕಿ ಮಠದ ಉದ್ಘಾಟನೆ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪುಷ್ಪಗಿರಿ ಮಹಾಸಂಸ್ಥಾನದಲ್ಲಿ ಈಗಾಗಲೇ 21 ಪೂಜ್ಯರು ತಮ್ಮದೇ ಆದ ಸೇವೆಯನ್ನ ನೀಡಿದ್ದಾರೆ. ಅಂತೆಯೇ ಚಿಲ್ಕೂರು ಗ್ರಾಮದಲ್ಲಿ 7 ಗದ್ದಿಗೆಗಳಿದ್ದು ಅದರಲ್ಲಿ ಪ್ರಮುಖವಾಗಿ ಚಿಲ್ಕೂರು ಮಠದ ಮೊದಲು ಮುನ್ನುಡಿ ಬರೆದ ಶ್ರೀ ಅಜ್ಜಯ್ಯನವರ ಗುದ್ದಿಗೆ ಬಹಳ ದಿನದಿಂದ ನೆನೆಗುದಿಗೆ ಬಿದ್ದಿದ್ದು ಇದರ ಕಾಯಕಲ್ಪವನ್ನ ಶಿವಗಂಗಾ ಗ್ರಾನೈಟ್ ಮಾಲೀಕರಾದ ರಾಜಶೇಖರ್ ತಮ್ಮ ಕುಟುಂಬದ ವತಿಯಿಂದ ತಮ್ಮದೇ ವೆಚ್ಚದಲ್ಲಿ ಸುಂದರ ಭವ್ಯ ಮಂಟಪ ನಿರ್ಮಿಸಿದ್ದಾರೆ ಎಂದರು. ಪುಷ್ಪಗಿರಿ ಮಹಾಸಂಸ್ಥಾನ ಕಾರ್ಯದರ್ಶಿ ಎಸ್ ರಾಜಶೇಖರ್ ಮಾತನಾಡಿ, ಸುಮಾರು 500 ವರ್ಷಗಳ ಗತ ಇತಿಹಾಸವನ್ನ ಹೊಂದಿರುವ ಚೌಕಿ ಮಠದ ಅಭಿವೃದ್ಧಿಗೆ ಸಹಕಾರ ನೀಡಬೇಕೆಂದು ಇಡೀ ಗ್ರಾಮಸ್ಥರು ಮನವಿ ಮಾಡಿದ ಹಿನ್ನೆಲೆ ಒಂದು ಸಣ್ಣ ಕೆಲಸವನ್ನು ನಡೆಸಲಾಗುತ್ತಿದೆ. ವಿಶೇಷವಾಗಿ ಇನ್ನು ಹಲವು ಗದ್ದಿಗೆಯ ಜೀರ್ಣೋದ್ಧಾರ ಕಾರ್ಯ ನಡೆಯಬೇಕಾಗಿದೆ. ಪೂಜ್ಯ ಪುಷ್ಪಗಿರಿ ಶ್ರೀಗಳು ಇತ್ತೀಚಿನ ದಿನಗಳಲ್ಲಿ ಪುಷ್ಪಗಿರಿ ಮಹಾಸಂಸ್ಥಾನದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ವೀರಶೈವ ಸಂಘದ ಅಧ್ಯಕ್ಷ ಬಲ್ಲೇನಹಳ್ಳಿ ರವಿಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯ ಸಚಿನ್, ಶಿಕ್ಷಕ ನವೀನ್, ರಘು ಮುಂತಾದವರು ಹಾಜರಿದ್ದರು. ಸ್ನೇಹಜೀವಿ ಟ್ರಸ್ಟ್, ಸಪ್ತಗಿರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೆಂಗಳೂರು, ಲಯನ್ಸ್ ಕ್ಲಬ್ ಬೆಂಗಳೂರು ಇವರ ಸಹಯೋಗದಲ್ಲಿ ಏಪ್ರಿಲ್ 22ರಂದು ಸಕಲೇಶಪುರ ಪಟ್ಟಣದ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ ಮಾಡಲಾಗಿದೆ ಎಂದು ಟ್ರಸ್ಟ್ ಕಾರ್ಯದರ್ಶಿ ಗಣೇಶ್ ತಿಳಿಸಿದ್ದಾರೆ. ಶಿಬಿರದಲ್ಲಿ ತಜ್ಞ ವೈದ್ಯರಿಂದ ಹೃದಯ ರೋಗ, ನರರೋಗ, ಸ್ತ್ರೀರೋಗ ಸೇರಿದಂತೆ ಹಲವು ತಪಾಸಣೆಗಳು ನಡೆಯಲಿದ್ದು ಅಗತ್ಯವಿದ್ದವರಿಗೆ ಟ್ರಸ್ಟ್ ವತಿಯಿಂದ ಉಚಿತ ಶಸ್ತ್ರಚಿಕಿತ್ಸೆ ವ್ಯವಸ್ಥೆ ಕೂಡ ಕಲ್ಪಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಪ್ತಗಿರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೆಂಗಳೂರು ಮತ್ತು ಲಯನ್ಸ್ ಕ್ಲಬ್ ಬೆಂಗಳೂರು ಇವರ ಸಹಯೋಗದಲ್ಲಿ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ದಿನಾಂಕ 28/4/2022 ಗುರುವಾರ ಗುರುವೇಗೌಡರ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿದೆ. ಬೆಳಿಗ್ಗೆ 9ರಿಂದ ಮಧ್ಯಾಹ್ನ 2ರವರೆಗೆ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಅದರ ಜೊತೆಗೆ
ಉಚಿತವಾಗಿ ನಾವೇ ಕರ್ಕೊಂಡೋಗಿ ಆಪರೇಷನ್ ಮಾಡಿಸಿ ಮತ್ತೆ ಅವ್ರನ್ನ ತಂದು ಇಲ್ಲಿ ಬಿಡುವಂಥ ಕೆಲಸವನ್ನು ಕೂಡ ನಮ್ಮ ಸ್ನೇಹಜೀವಿ ಟ್ರಸ್ಟ್ ವತಿಯಿಂದ ಮಾಡ್ತೇವೆ. ಈ ಸ್ನೇಹಜೀವಿ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಪುಷ್ಪಾ ಅಮರನಾಥ್ ರವರ ಸಂಪೂರ್ಣ ಸಹಯೋಗದೊಂದಿಗೆ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರ ನಡೀತಾ ಇದೆ. ಏಪ್ರಿಲ್ ತಿಂಗಳು ಬಂತೆಂದರೆ ಜನರಿಗೆ ಎಲ್ಲೆಲ್ಲೂ ಜಾತ್ರೆ, ಸುಗ್ಗಿ ದೇವರ ಪೂಜೆಗಳ ಸಂಭ್ರಮ. ಹಾಗೆಯೇ ಸಕಲೇಶಪುರ ತಾಲೂಕಿನ ಹಾರ್ನಳ್ಳಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ಚೆನ್ನಕೇಶವ ಸ್ವಾಮಿಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಾಗೂ ಹರಿಸೇವೆ ಅದ್ದೂರಿಯಿಂದ ನಡೆಯಿತು. ರಾತ್ರಿ ಪೂಜಾ ಕೈಂಕರ್ಯಗಳ ಬಳಿಕ ಜನರು ದೇವರನ್ನ ಹೊತ್ತು ಹೊಳೆಯ ತನಕ ಹೋಗಿ ಬರುವ ಸಂಪ್ರದಾಯವಿದೆ. ಜೊತೆಗೆ ಇತರ ದೇವರುಗಳು ಪಾಲ್ಗೊಳ್ಳುವುದು ಪ್ರಸಿದ್ಧ ವಾಡಿಕೆಯಾಗಿದೆ. ದೇವರ ಉತ್ಸವವು ರಾತ್ರಿ ಇಡೀ ಗುಡಿಯಲ್ಲಿ ಪೂಜಿಸಲ್ಪಟ್ಟು ಕೆಂಚಪ್ಪ, ಭೂತಪ್ಪದಂತಹ ಹರಿಗೆ ದೈವಗಳೊಂದಿಗೆ ಬೆಳಗಿನ ಜಾವದಲ್ಲಿ ದೇವಸ್ಥಾನಕ್ಕೆ ಕೆಂಡ ಹಾಯ್ದ ನಂತರ ಗುಡಿಗೆ ಹಿಂದಿರುಗಲಾಯಿತು. ಕತ್ರಿಘಟ್ಟದ ಶ್ರೀಮಳೆಯಮ್ಮ ಆಧ್ಯಾತ್ಮಿಕ ಕೇಂದ್ರದ ವತಿಯಿಂದ ಲೋಕ ಕಲ್ಯಾಣಕ್ಕಾಗಿ ಮೇ 8ರಂದು ಚಂಡಿಕಾ ಯಾಗ ನಡೆಯಲಿದೆ ಎಂದು ಚಂದ್ರಶೇಖರ್ ಗುರೂಜಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 2 ವರ್ಷಗಳಿಂದ ಕೊರೋನಾ ಸೋಂಕಿನಿಂದ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಲು ಆಗಿರಲಿಲ್ಲ. ಆ ನಿಟ್ಟಿನಲ್ಲಿ ಮೇ 8ನೇ ಭಾನುವಾರದಂದು ಲೋಕ ಕಲ್ಯಾಣಕ್ಕಾಗಿ ಚಂಡಿಕಾ ಯಾಗವನ್ನು ನಡೆಸಲಾಗುವುದು ಹಾಗೂ ಆಧ್ಯಾತ್ಮಿಕ ಕೇಂದ್ರದ ವತಿಯಿಂದ ಕಳೆದ 16 ವರ್ಷಗಳಿಂದ ಅನ್ನದಾಸೋಹ, ಆರೋಗ್ಯ, ಶಿಕ್ಷಣ ಇಂತಹ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಾ ಬಂದಿದ್ದು, ಅದೇ ರೀತಿ ಈ ಬಾರಿಯೂ 6,000 ಮುತ್ತೈದೆಯರಿಗೆ ಬಾಗಿನ ಮತ್ತು ಸೀರೆಯನ್ನು ವಿತರಿಸಲಾಗುವುದು ಎಂದರು. ಸುಕ್ಷೇತ್ರ ಹಾರನಹಳ್ಳಿ ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿಯವರು ಮತ್ತು ಚಿಕ್ಕಮಗಳೂರಿನ ಗೌರಿಗದ್ದೆ ಅವಧೂತ ವಿನಯ ಗುರೂಜಿಯವರಿಂದ ಧರ್ಮಸಭೆ ನಡೆಯಲಿದೆ ಮತ್ತು ವಿವಿಧ ಮಹಿಳಾ ಭಜನಾ ಮಂಡಳಿ ವತಿಯಿಂದ ಭಜನಾ ಕಾರ್ಯಕ್ರಮಗಳನ್ನು ಸಹ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲ ಗ್ರಾಮಸ್ಥರು ಆಗಮಿಸಿ ಎಂದು ಕೋರಿದರು. ಕೊಡೋ ಸಂದರ್ಭದಲ್ಲಿ KM ನಂಜಪ್ಪ, TAPMC ಸದಸ್ಯರು ಹಾಗೂ ಸುಮಿತ್ರಾ ನಂಜಪ್ಪ ಹಾಗೂ ರಮೇಶ್ ಅವರಿದ್ದಾರೆ, ನಾವಿದ್ದೀವಿ. ಇದರ ಉದ್ದೇಶ ಒಂದೇ, ನನ್ನ ತಾಲೂಕಿನ ಹಿರಿಸಾವೆ, ದಂಡಿಗನಹಳ್ಳಿ, ಬೆಳಗುಳ, ಬಾಗೂರು, ನುಗ್ಗೇಹಳ್ಳಿ ಎಲ್ಲ ಕಡೆ ಸಂಚರಿಸುತ್ತೆ. ಉದ್ದೇಶ ಈ ಕಾರ್ಯಕ್ರಮ ಏನು ಹೆಣ್ಮಕ್ಳಿಗೆ ಬಾಗಣ ಕೊಡ್ತಿದ್ದೀವಿ, ಚಂಡಿಯಾಗ ಇದ್ರ ಏನು ಹೊರಟಿದೆ ರಥ ಎಲ್ಲ ಕಡೆ ಈ 3-4 ವರ್ಷದಿಂದ ನಾವು ನಿಲ್ಲಿಸಿದ್ರಿಂದ ಅರಿವು ಮೂಡಿಸೋದಷ್ಟೇ. ಇದೊಂದು ಆಹ್ವಾನ ಪತ್ರಿಕೆ ಇದ್ದಾಗೆ ಅವ್ರಿಗೊಂದಿಷ್ಟು ಅರಿವು ಮೂಡಿಸೋ ಕಾರ್ಯಕ್ರಮ. ಹಾಗೆ ಈ ಕಾರ್ಯಕ್ರಮದ ರೂವಾರಿ, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಕೋಡಿಮಠ, ಪಾವನ ಸಾನ್ನಿಧ್ಯವನ್ನು ಶ್ರೀ ಸದ್ಗುರು ವಿನಯ್ ಗುರೂಜಿಯವರು ಅವಧೂತ ಗೌರಿಗದ್ದೆ ಚಿಕ್ಕಮಗಳೂರು ಸಹ ಭಾಗವಹಿಸಿದ್ದಾರೆ. ಎಲ್ಲ ಹೆಣ್ಣುಮಕ್ಕಳು ಬರೋ ಹೆಣ್ಮಕ್ಳಿಗೆ ಬಾಗಿಣ ಮತ್ತು ಸೀರೆಗಳನ್ನು, ಬಾಗಿಣ ಸೀರೆಯನ್ನು ಕೊಡ್ತಾ ಎಲ್ಲರಿಗೂ ಈ ಧರ್ಮಸಭೆ ನಡೆಸ್ತಾ, ಹಾಗೆ ಬರುವ ಎಲ್ಲ ಭಕ್ತರಿಗೂ ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆ ಇರುತ್ತೆ ಅಂತೇಳಿ ಈ ರಥನ ಇವತ್ತಿಂದ ಚಾಲನೆ ಕೊಡ್ತಿದ್ದೀನಿ. ಇಡೀ ನನ್ನ ತಾಲೂಕು ಎಲ್ಲ ಭಾಗಗಳ ಹೋಬಳಿಗಳಿಗೂ ಸಂಚರಿಸುತ್ತೆ ಅಂತೇಳಿ ನಾವು ಈ ಕಾರ್ಯಕ್ರಮದ ಮೂಲಕ ಈ ರಥನ ಚಾಲನೆ ಕೊಡ್ತಾ ಇದ್ದೀವಿ. SG ಚಾರಿಟಬಲ್ ಟ್ರಸ್ಟ್ ಶ್ರೀಧರ್ ಗೌಡ ಅಭಿಮಾನಿಗಳ ಬಳಗದ ಸಂಯುಕ್ತಾಶ್ರಯದಲ್ಲಿ 6 ಹೋಬಳಿಗಳಲ್ಲಿ ಪ್ರತಿ ಭಾನುವಾರ ಆರೋಗ್ಯಕರ ಅರ್ಕುಲ್ಗೂಡಿಗಾಗಿ ಬೃಹತ್ ಉಚಿತ ಆರೋಗ್ಯ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೇ 1ರಂದು ಕೊಣನೂರಿನ ಗಣಪತಿ ಪೆಂಡಾಲ್ ಹಾಗೂ 8ರಂದು ಅರ್ಕುಲ್ಗೂಡು ಶಿಕ್ಷಕರ ಭವನದ ಮುಂಭಾಗ, 15ರಂದು ಹಳ್ಳಿ ಮೈಸೂರಿನ ಕ್ರೀಡಾಂಗಣ, 27ರಂದು ಮಲ್ಲಿಪಟ್ಟಣದ ಪದವಿ ಪೂರ್ವ ಕಾಲೇಜು, 29ರಂದು ದೊಡ್ಡಮಗ್ಗೆಯ PU ಕಾಲೇಜು ಮತ್ತು ಜೂನ್ 5ರಂದು ರಾಮನಾಥ್ಪುರ ಪಟ್ಟಾಭಿರಾಮ ಶಾಲೆ ಆವರಣದಲ್ಲಿ ಆರೋಗ್ಯ ಮೇಳ ಆಯೋಜನೆ ಮಾಡಲಾಗಿದೆ ಎಂದರು. ಕೋವಿಡ್ನಿಂದಾಗಿ ದೇಶ ಸಂಕಷ್ಟದ ಪರಿಸ್ಥಿತಿ ಎದುರಿಸುತ್ತಿದೆ. ತಾಲೂಕಿನ ಜನರು ಆರೋಗ್ಯ ಮತ್ತು ಆರ್ಥಿಕತೆಯಲ್ಲಿ ತೊಂದರೆಯನ್ನು ಎದುರಿಸುತ್ತಿದ್ದಾರೆ. ಹಾಗಾಗಿ SG ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆರೋಗ್ಯ ಸೇವೆಯನ್ನು ಒದಗಿಸಬೇಕೆಂದು ತಾಲೂಕಿನಾದ್ಯಂತ ಆರೋಗ್ಯ ಶಿಬಿರ ಆಯೋಜನೆ ಮಾಡಲಾಗಿದೆ. ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ಶಿಬಿರದಲ್ಲಿ ಚರ್ಮರೋಗ ತಜ್ಞರು, ಜನರಲ್ ಸರ್ಜನ್, ಜನರಲ್ ಮೆಡಿಸಿನ್, BP ಮತ್ತು ಶುಗರ್ ಪರೀಕ್ಷೆ, ECG ಪರೀಕ್ಷೆ, ಕ್ಯಾನ್ಸರ್ ತಪಾಸಣೆ ಮಾಡಲಾಗುವುದು ಹಾಗೂ ಉಚಿತ ಕನ್ನಡಕ ವಿತರಣೆ, ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ, BP, ಶುಗರ್, ಥೈರಾಯ್ಡ್ ಹಾಗೂ ವಿಟಮಿನ್, ಕ್ಯಾಲ್ಸಿಯಂ, ರಕ್ತಹೀನತೆ ಮತ್ತು ಇನ್ನಿತರ ಕಾಯಿಲೆಗಳಿಗೆ ಉಚಿತ ಮಾತ್ರೆಗಳನ್ನು ನೀಡಲಾಗುವುದು ಎಂದರು. ನಮ್ಮ ಕಾರ್ಯಕ್ರಮದಲ್ಲಿ ಆರೋಗ್ಯ ಮೇಳ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ದು, ಈ ಒಂದು ಆರೋಗ್ಯ ಮೇಳದಲ್ಲಿ ರಕ್ತದಾನ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ವಿ. ಈ ರಕ್ತದಾನ ಶಿಬಿರದಲ್ಲಿ ಸ್ವಯಂ ಪ್ರೇರಿತರಾಗಿ 206 ಜನರು ರಕ್ತದಾನವನ್ನು ಮಾಡಿದರು. ಇದು ನಮಗೆ ರಕ್ತನಿಧಿಯವರು ತಿಳಿಸಿರುವ ಮಾಹಿತಿ ಪ್ರಕಾರ ಹಾಸನ ಜಿಲ್ಲೆಯಲ್ಲಿಯೇ ಇದುವರೆಗಿನ ಅತಿ ಹೆಚ್ಚು ರಕ್ತ ಒಂದು ದಿನದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಸಂಗ್ರಹ ಆದಂಥ ದಾಖಲೆಯನ್ನು ಮಾಡಿದೆ ಅಂತಕ್ಕಂಥ ವಿಚಾರವನ್ನು ರಕ್ತನಿಧಿ ಸಂಗ್ರಹಾಲಯದವರು ತಿಳಿಸಿರ್ತಕ್ಕಂಥದ್ದು. ಅದರ ಜೊತೆಗೆ ಆ ಒಂದು ರಕ್ತದಾನ ಶಿಬಿರದಲ್ಲಿ ನಮ್ಮ ಕೊಣನೂರಿನಿಂದ ಪ್ರಾರಂಭಗೊಳ್ಳುತ್ತದೆ. ನಂತರ 8/5/2022 ಅರ್ಕಲ್ಗೋಡ್ನಲ್ಲಿ ಈ ಶಿಬಿರ ಇರ್ತದೆ. ದಿನಾಂಕ 15/5/2022 ಹಳ್ಳಿ ಮೈಸೂರಿನಲ್ಲಿ ಶಿಬಿರ ಇರ್ತದೆ. 22/5/2022 ಮಾಡಿಸ್ಕೊಳ್ಳುವುದರ ಮುಖಾಂತರ ಹಾಗೂ ಆ ಶಿಬಿರದಲ್ಲಿ ದೊರೀತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಳ್ಬೇಕು ಅಂತ ಹೇಳಿ ನಮ್ಮ ತಮ್ಮಗಳ ಮುಖಾಂತರ ನಮ್ಮ ಇಡೀ ತಾಲೂಕಿನ
ಜನತೆಯಲ್ಲಿ ನಾನು ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಹೊಳೆನರಸೀಪುರ ಪಟ್ಟಣದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನ ಬಳಿ ನಡೆದ ಅಪಘಾತದಲ್ಲಿ 29 ವರ್ಷದ ದಯಾನಂದ್ ಮೃತಪಟ್ಟಿದ್ದಾರೆ. ಸೂರನಹಳ್ಳಿ ಗ್ರಾಮದ ಎಸ್ಸಿ ನಿಂಗರಾಜು ಎಂಬುವರ ಪುತ್ರ ದಯಾನಂದ್ ಭಾನುವಾರ ರಾತ್ರಿ 12 ಗಂಟೆ ಸಮಯದಲ್ಲಿ ವೈಯಕ್ತಿಕ ಕೆಲಸದ ನಿಮಿತ್ತ ಮೈಸೂರು ರಸ್ತೆಯಲ್ಲಿ ತೆರಳಿ ವಾಪಸ್ ಬರುವಾಗ ದ್ವಿಚಕ್ರ ವಾಹನ ನಿಯಂತ್ರಣ ತಪ್ಪಿ ರಸ್ತೆ ವಿಭಾಗಕ್ಕೆ ಡಿಕ್ಕಿ ಹೊಡೆದು ರಸ್ತೆಗೆ ಬಿದ್ದು ಮೃತಪಟ್ಟಿದ್ದಾರೆ. ಮೃತರು ತಂದೆ, ತಾಯಿ, ಸಹೋದರ, ಸಹೋದರಿಯನ್ನಾಗಲಿದ್ದಾರೆ. ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಕ್ಕನ ಹೆಸರು ಧನುಜ ಅಂತೇಳಿ, ಅವ್ರ ಭಾವನ ಹೆಸರು ರೂಪೇಶ್ ಅಂತೇಳಿ. ರಾತ್ರಿ 12 ಗಂಟೆನಲ್ಲಿ 12:15 ಅವರು ಅವ್ರ ಫ್ರೆಂಡು ಹೋಗಿದ್ದಾರೆ. ಬರುವಾಗ ಏನು ನಡೀತು ಏನು ನಮಗೆ ಗೊತ್ತಿಲ್ಲ. ಒಟ್ಟಾರೆ ಅಲ್ಲಿ ಡಿವೈಡ್ರಿ ಹೊಡೆದವ್ರೆ ಅಂತ ತೋರಿಸಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಏನಾಗಿದೆ, ಕೊಲೆ ಮಾಡಿದಾರೋ ಇಲ್ಲ ಬೈಕಲ್ಲಿ ಬಿದ್ದಾರೋ ನಮಗೆ ಗೊತ್ತಿಲ್ಲ. ಹಾಗಾಗಿ ನಮಗೆ ಮಾಹಿತಿ ಗೊತ್ತಿರೋದು ಇಷ್ಟೇ. ಹಾಗಾಗಿ ಸ್ಟೇಷನಲ್ಲಿ ಬೈಕ್ ಹಾಕಿದ್ರು, ಶವಾಗಾರದಲ್ಲಿ ದೊಡ್ಡ ಶವ ಹಾಕಿದ್ರು. ನಮ್ಗೆ 12:15 ಫೋನ್ ಬಂತು. ಬಂದು ನೋಡಿದಾಗ ಶವಾಗಾರದಲ್ಲಿ ಶವ ಇತ್ತು. ಸರ್ಕಾರಿ ಕಾನೂನು ಕಾಲೇಜಿನಲ್ಲಿ ನ್ಯಾಕ್ ಪ್ರಕ್ರಿಯೆಗೆ ಸಂಬಂಧಿಸಿದ ರಾಜ್ಯಮಟ್ಟದ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಮೈಸೂರಿನ ಪ್ರಾದೇಶಿಕ ಜಂಟಿ ನಿರ್ದೇಶಕ ವೀರಭದ್ರಪ್ಪ ಉದ್ಘಾಟಿಸಿ ಪ್ರತಿಯೊಂದು ಕಾಲೇಜು ಆಂತರಿಕ ಗುಣಮಟ್ಟವನ್ನು ಹೆಚ್ಚಿಸಿಕೊಂಡು ನ್ಯಾಕ್ ಪ್ರಕ್ರಿಯೆಗೆ ಒಳಪಡಬೇಕೆಂದು ತಿಳಿಸಿದರು. ಈ ವೇಳೆ ಡಾ ವಿಕ್ರಮ್, ಡಾ ಅನಿತಾ, ಡಾ ಶಂಕರ್ ಹಾಗೂ ಸರ್ಕಾರಿ ಕಾನೂನು ಕಾಲೇಜಿನ ಪ್ರಾಂಶುಪಾಲರಾದ ಶೀನಾ ಥಾಮಸ್ ಮತ್ತು ಎಲ್ಲ ಉಪನ್ಯಾಸಕ ವರ್ಗದವರು ಹಾಜರಿದ್ದರು. ರೋಟರಿ ಕ್ಲಬ್ ಆಫ್ ಹಾಸನ್ ಹೊಯ್ಸಳ ವತಿಯಿಂದ ಅಂತಾರಾಷ್ಟ್ರೀಯ ವೀಣಾ ಕಲಾವಿದ ವಿದ್ವಾನ್ ಆರ್.ಕೆ. ಪದ್ಮನಾಮ ಅವರಿಂದ ಸಂಗೀತದಿಂದ ಒತ್ತಡ ನಿರ್ವಹಣೆ ಸಾಧ್ಯವೇ ಎಂಬ ಕುರಿತಾದ ಕಾರ್ಯಾಗಾರ ಹಾಗೂ ಪ್ರಾತ್ಯಕ್ಷಿಕೆಯನ್ನು ಏರ್ಪಡಿಸಲಾಗಿತ್ತು. ಸಂಗೀತದಿಂದ ಮನಸ್ಸಿನ ಶಾಂತಿಯ ಜೊತೆಗೆ ಸಾಮಾಜಿಕ ಶಾಂತಿಯೂ ಸಾಧ್ಯ ಎಂಬ ಸಂದೇಶವನ್ನು ನೀಡಿದ ಆರ್.ಕೆ. ಪದ್ಮನಾಭ ಅವರು ಕಾರ್ಯಕ್ರಮದ ಕೊನೆಯಲ್ಲಿ ರಘುಪತಿ ರಾಘವ ರಾಜಾರಾಮ್ ಭಜನೆಯನ್ನು ನುಡಿಸುವುದರ ಮೂಲಕ ಸಾಮಾಜಿಕ ಸೌಹಾರ್ದತೆಗೆ ಕರೆ ನೀಡಿದರು. ನಂತರ ಕ್ಲಬ್ನ ವತಿಯಿಂದ ಆರ್.ಕೆ. ಪದ್ಮನಾಭ ಅವರಿಗೆ ವಿಶೇಷ ಗೌರವ ಸಮರ್ಪಣೆ ಸಲ್ಲಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಟ್ರಕ್ ಟರ್ಮಿನಲ್ ನಿರ್ಮಾಣ ವಿಚಾರಕ್ಕೆ ಎಚ್.ಡಿ. ರೇವಣ್ಣ ಕೆಂಡಾಮಂಡಲ. ಡಿಸಿ ಎದುರೇ ಅಧಿಕಾರಿಗೆ ಏಕವಚನದಲ್ಲಿ ವಾಗ್ದಾಳಿ ಮಾಡಿದ ಮಾಜಿ ಸಚಿವರು. ಎಪಿಎಂಸಿ ಆವರಣದಲ್ಲಿ ಸರ್ವರ್ ಸಮಸ್ಯೆಯಿಂದ ಬೆಳಗ್ಗೆ 5 ಗಂಟೆಯಿಂದ ಸಂಜೆವರೆಗೂ ಕಾದು ಕುಳಿತ ರೈತರು. ಉರಿ ಬಿಸಿಲಿನಲ್ಲಿ ಸಾಲುಗಟ್ಟಿ ನಿಂತು ದಲ್ಲಾಳಿಗಳು ರಾಗಿ ಖರೀದಿ ಮಾಡದಂತೆ ರೈತರಿಂದ ಆಕ್ರೋಶ. ಪ್ರವಾಸೋದ್ಯಮ ಇಲಾಖೆಯಿಂದ 1.50 ಕೋಟಿ ರೂಪಾಯಿ ಅನುದಾನದಲ್ಲಿ ಡಾಂಬರೀಕರಣ. ರಸ್ತೆ ಡಾಂಬರೀಕರಣದ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಕೆಎಸ್ ಲಿಂಗೇಶ್ ಹಾಗೂ ಪಲ್ಲವಿ ಸಿಟಿ ರವಿ. ರಾಗಿ ಖರೀದಿ ನೋಂದಣಿಗೆ ಮುಗಿಬಿದ್ದ ರೈತರು. ಮುಂಜಾಗ್ರತಾ ಕ್ರಮ ಕೈಗೊಳ್ಳದ ತಾಲೂಕು ಆಡಳಿತದ ವಿರುದ್ಧ ರೈತರಿಂದ ಆಕ್ರೋಶ. ಮತ್ತು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸಮನ್ವಯದಿಂದ ಕೆಲಸ ಮಾಡಿದಾಗ ಮಾತ್ರ ಗ್ರಾಮಗಳ ಅಭಿವೃದ್ಧಿ ಸಾಧ್ಯ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಾಂತರಾಜ್ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.